ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕಳೆದ ಹಲವು ಸಂಚಿಕೆಗಳಿಂದ ಆರೋಗ್ಯ ಮಂಥನ ಎಂಬ ವಿಶೇಷ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಬಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸುಭಾಷ್ ರೈ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಹತ್ರ ಇವತ್ತು ಅವರು ನಮಗೆ ಮಾಹಿತಿಯನ್ನ ನೀಡಲಿಕ್ಕೆ ಇರುವಂತದ್ದು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಎನ್ನುವ ಒಂದು ವಿಷಯದ ಬಗ್ಗೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಒಂದು ಶಸ್ತ್ರಚಿಕಿತ್ಸೆಯ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಎಸ್ ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಮೊದಲನೇದಾಗಿ ಈ ಆಯುರ್ವೇದ ಅಂದ್ರೆ ಕೆಲ ಸಾಮಾನ್ಯ ಜನರೆಲ್ಲ ತಿಳ್ಕೊಂಡಿರ್ತಾರೆ ಕೇವಲ ಅದು ಗಿಡಮೂಲಿಕೆ ಅಂತ. ಆಯುರ್ವೇದದಲ್ಲಿ ಏನಾದರೂ ಶಸ್ತ್ರಚಿಕಿತ್ಸೆ ಆ ಥರದ್ದೇನಾದರೂ ವಿಶೇಷ ಉಲ್ಲೇಖ ಇದೆಯಾ ಅಂತ? ಆಯುರ್ವೇದದಲ್ಲಿ ಮುಖ್ಯವಾಗಿ ಇರುವಂತಹ 3 ಸಂಹಿತೆಗಳಂತ ಹೇಳ್ತೇವೆ ನಾವು. 3 ಗ್ರಂಥಗಳು, ಒಂದು ಸುಶ್ರುತ ಸಂಹಿತ, ಮತ್ತೊಂದು ಚರಕ ಸಂಹಿತೆ, ಮತ್ತೊಂದು ಅಷ್ಟಾಂಗ ಸಂಗ್ರಹ ಅಂದ್ರೆ ವಾಗ್ಭಟನ್ ಬರೆದಂತಹ ಅಷ್ಟಾಂಗ ಸಂಗ್ರಹ. ಇದರಲ್ಲಿ ಚರಕ ಸಂಹಿತ ಅಂತ ಏನಿದೆ ಗ್ರಂಥ, ಇದರಲ್ಲಿ ಮೆಡಿಸಿನ್ಸ್, ಮುಖ್ಯವಾಗಿ ಮೆಡಿಸಿನ್ಸ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದೆ. ಅಂದರೆ ಎಲ್ಲ ಮೆಡಿಸಿನ್ಸ್, ಈಗ ಇಂಟರ್ನಲ್ ಮೆಡಿಸಿನ್ಸ್ ಅಂತ ಮಾಡರ್ನಲ್ಲಿ ಅಲೋಪತಿಯಲ್ಲಿದೆ, ಅದೇ ರೀತಿ ಚರಕ ಸಂಹಿತೆಯಲ್ಲಿ ಎಲ್ಲ ವಿಧದ ಮೆಡಿಸಿನ್ಸ್ಗಳನ್ನು ನಾವು ನೋಡ್ತೇವೆ. ಈಗ ಸರ್ಜರಿಯ ವಿಚಾರಕ್ಕೆ ಬಂದರೆ, ಈಗ ಶಸ್ತ್ರಕ್ರಿಯೆಯ ವಿಚಾರಕ್ಕೆ ಬಂದರೆ ಅದನ್ನು ಮುಖ್ಯವಾಗಿ ಉಲ್ಲೇಖಿಸಿದ್ದು ನಮ್ಮ ಸುಶ್ರುತ ಸಂಹಿತೆ ಎನ್ನುವಂತಹ ಒಂದು ಗ್ರಂಥದಲ್ಲಿ. ಸೊ ಸುಶ್ರುತ ಸಂಹಿತೆಯಲ್ಲಿ ಎಲ್ಲ ವಿಧದ ಶಸ್ತ್ರಕ್ರಿಯೆಗಳನ್ನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ತುಂಬ ಸುಂದರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಮಾಡರ್ನ್ ಸರ್ಜರಿಯಲ್ಲಿ ಬಳಸುವಂತಹ ಎಲ್ಲ ಉಪಕರಣಗಳಿರ್ಬೋದು, ಅದನ್ನೆಲ್ಲ ನಮ್ಮ ಸುಶ್ರುತ ಸಂಹಿತದಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಈಗ ಸರ್ಜರಿ ಮಾಡುವಂತಹ ಬ್ಲಂಟ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, 101 ಬ್ಲಂಟ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಅದೇ ರೀತಿ ಶಾರ್ಪ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಎಲ್ಲದರ ಬಗ್ಗೆ ತುಂಬ ಸುಂದರವಾದಂತಹ ಉಲ್ಲೇಖ ಇದೆ. ಅದೇ ರೀತಿಯಲ್ಲಿ ಸುಶ್ರುತನನ್ನು ಫಾದರ್ ಆಫ್ ಸರ್ಜರಿ ಆರ್ ಫಾದರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಂತ ಕರೀತಾರೆ. ಇದು ಕೇವಲ ನಾವು ಮಾತ್ರ ಕರೆಯುವುದಲ್ಲ, ಕ್ರಿಸ್ತಪೂರ್ವ 2500 ವರ್ಷದ ಹಿಂದೆನೇ ಸುಶ್ರುತನು ಎಲ್ಲ ಬಗೆಯ ಸರ್ಜರಿಗಳನ್ನು ಮಾಡಿದ್ದ ಎನ್ನುವಂತಹ ಒಂದು ಕಾರಣಕ್ಕೆ ಅದಕ್ಕೆ ಒಂದು ಗೌರವ ಸಲ್ಲಿಸುವುದಕ್ಕಾಗಿ ಈಗ ನೀವು ಆಸ್ಟ್ರೇಲಿಯಾದಲ್ಲಿ ಇರ್ಬೋದು, ಬೇರೆ ಕಡೆಯ ದೇಶಗಳಲ್ಲಿ ಕೂಡ ಸುಶ್ರುತನನ್ನು ಫಾದರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತಾರೆ. ಈಗ ಇಂಟರ್ನ್ಯಾಷನಲ್ ಬುಕ್, ಈಗ ಸರ್ಜರಿ ಬುಕ್ ಇದೆ ಬೇಲಿಯನ್ ಲಾ, ಅದರಲ್ಲಿ ಕೂಡ ಸುಶ್ರುತನ ಹೆಸರನ್ನು ಉಲ್ಲೇಖಿಸಲಾಗಿದೆ. ಅಂದರೆ ಅಷ್ಟು ಒಂದು ಪ್ರಾಮುಖ್ಯತೆ, ಅಷ್ಟು ಒಂದು ಶಸ್ತ್ರಚಿಕಿತ್ಸೆಯ ಬಗ್ಗೆ ಸುಶ್ರುತ ಸಂಹಿತೆಯಲ್ಲಿ ಉಲ್ಲೇಖ ಇದೆ. ಇದು ಮುಖ್ಯವಾಗಿ ನಮ್ಮ ಸುಶ್ರುತ ಸಂಹಿತೆಯಲ್ಲಿ ನಾವು ಸರ್ಜರಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಓಕೆ ಡಾಕ್ಟರ್, ಈಗ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯಿಂದ ಗುಣವಾಗುವಂಥದ್ದು ಏನಾದರೂ ಇದೆಯಾ ಅಂತ, ಆ ಬಗ್ಗೆ ರೋಗಗಳ? ಆಯುರ್ವೇದದಲ್ಲಿ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದ ಹಾಗೆ ಬೇರೆ ಸಂಹಿತೆಗಿಂತ ಸುಶ್ರುತ ಸಂಹಿತದಲ್ಲಿ ನಮ್ಮ ಶಸ್ತ್ರಚಿಕಿತ್ಸೆಗೆ ಹೆಚ್ಚಿನ ಒತ್ತನ್ನು, ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದ್ದಾರೆ. ಈಗ ಗುದ ಸಂಬಂಧಿ ಕಾಯಿಲೆಗಳಂತ ನಾವೇನು ಹೇಳ್ತೇವೆ, ಗುದ ಸಂಬಂಧಿ ಕಾಯಿಲೆಗಳಂತ ಹೇಳಿದರೆ ಪೈಲ್ಸ್ ಅಂತ ಹೇಳ್ತೇವೆ. ಈ ಪೈಲ್ಸ್ ಅಂತ ಹೇಳಿದರೆ ಗುದನಾಳದಲ್ಲಿ ಬರುವಂತಹ ರಕ್ತನಾಳಗಳಿದೆ. ಅದರಲ್ಲಿ 2 ಟೈಪ್ನ ರಕ್ತನಾಳಗಳಿದೆ. ಒಂದು ಹಸಿರು ರಕ್ತನಾಳ, ನಾವು ವೇನ್ ಅಂತ ಹೇಳ್ತೇವೆ, ಅದರ ಹಿಗ್ಗುವಿಕೆಯಿಂದ ಆಗುವಂತಹ ಒಂದು ಕಾಯಿಲೆ, ಅದನ್ನು ನಾವು ಪೈಲ್ಸ್ ಆರ್ ಮೂಲವ್ಯಾಧಿ ಆರ್ ಹೆಮೊರಾಯ್ಡ್ಸ್ ಅಂತ ನಾವು ಕರಿತೇವೆ. ಇದು ತುಂಬ ಒಂದು ಸಾಮಾನ್ಯವಾದಂತಹ ಗುದಗತ ವ್ಯಾಧಿ. ಅಂದರೆ ಈ ಗುದ ಡಿಸೀಸಲ್ಲಿ ಮುಖ್ಯವಾದಂತಹ ಒಂದು, ಈಗ ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ರೋಗ ಅಂತ ಹೇಳಿದರೆ ಪೈಲ್ಸ್ ಅಂತ ಏನು ಹೇಳ್ತೇವೆ. ಆಮೇಲೆ ಬರುವಂಥದ್ದು ಫಿಷರ್ ಇನ್ ಏನೋ ಅಂತ ಹೇಳಿದರೆ, ಈ ಗುದನಾಳದ ರಂಧ್ರದ ಹತ್ತಿರ ಒಂದು ಸಣ್ಣ ಒಂದು ಕಟ್ ಆಗುವಂಥ, ಸಣ್ಣ ಒಂದು ಕ್ರ್ಯಾಕ್ ಆಗುವಂಥದ್ದು, ತುಂಬ ನೋವು ಕಂಡು ಬರುವಂತಹ ಒಂದು ಕಾಯಿಲೆ, ನೋವು. ಅದೇ ರೀತಿಯಲ್ಲಿ ಬ್ಲೀಡಿಂಗ್, ರಕ್ತಸ್ರಾವ ಆಗುವಂತಹ ಒಂದು ಕಾಯಿಲೆ, ಇದು ಕೂಡ ಒಂದು ಡೇಂಜರಸ್ ಕಂಡೀಷನ್, ಇದು ಸಾಮಾನ್ಯವಾಗಿ ಕಂಡು ಬರುತ್ತದೆ. ಅದೇ ರೀತಿ ಫಿಸ್ಟುಲಾ ಇನ್ ಏನೋ ಅಂತ, ಅಂದರೆ ಈ ಗುದ್ದದ ಸಮೀಪ ಈ ಕೀವು ತುಂಬಿ ಪಸ್ಸಾಗಿ ವಿದ್ರದಿ ಅಂತ ಕೂರ ಏನಾಗುತ್ತೆ, ಇದಕ್ಕೆ ಕೆಲವೊಮ್ಮೆ ಮಾಡರ್ನ್ ಡಾಕ್ಟ್ರಲ್ಲಿ ಹೋಗ್ಬೋದು, ಆಯುರ್ವೇದ ಡಾಕ್ಟ್ರಲ್ಲಿ ಹೋಗ್ಬೋದು. ಈಗ ಮಾಡರ್ನಲ್ಲಿ ಆಂಟಿಬಯೋಟಿಕ್ಸ್ ಮಾಡಿ ಅದನ್ನು IND ಅಂತ ಮಾಡ್ತಾರೆ, ಒಳಗಿನ ಕೀವನ್ನೆಲ್ಲ ತೆಗಿತಾರೆ. ಒಂದು ವೇಳೆ ಆ ಕೀವನ್ನು ಸರಿಯಾದ ರೀತಿಯಲ್ಲಿ ತೆಗೆಯದಿದ್ದರೆ, ಇಲ್ಲದ್ರೆ ಆಂಟಿಬಯೋಟಿಕ್ ಕೋರ್ಸ್ ಪೇಷಂಟ್ ಅದನ್ನು ಕೆಲವೊಮ್ಮೆ ಅರ್ಧದಲ್ಲಿ ನಿಲ್ಲಿಸಿದರೆ, ಹಾಗೆ ಆ ರಿಪೀಟೆಡ್ ಅಟ್ಯಾಕ್ಸ್ ಅಂತ ಹೇಳ್ತೇವೆ, ಅಂದರೆ ರಿಪೀಟೆಡ್ ಕೂರಗಳು ಪದೇ ಆಗುವಂಥದ್ದು ಆ ಜಾಗದಲ್ಲಿ, ಹಾಗೆ ಅದು ಸರಿಯಾಗಿ ಹೀಲ್ ಆಗದಿದ್ದರೆ ಮುಂದೊಂದು ದಿನ ಅದು ಫಿಸ್ಟುಲಾ ಇನ್ ಏನೋ ಆಗಿ ಪರಿವರ್ತನೆಗೊಳ್ತದೆ. ಆ ಫಿಸ್ಟುಲಾ ಇನ್ ಏನೋ ಅಂತ ಆದರೆ ಅದು ತುಂಬ ಒಂದು ಡೇಂಜರಸ್ ಇನ್ ದ ಸೆನ್ಸ್ ಅದು
ರಿಪೀಟೆಡ್ ಆಗ್ತಾ ಇರ್ತದೆ. ಎಷ್ಟು ಸಲ ಮಾಡಿದ್ರೂ ಕೂಡ ಅದು ಪುನಃ ಬರುವಂಥದ್ದು ಒಂದು ಕಾಯಿಲೆ ಇದು. ಆಮೇಲೆ ವೆರಿಕೋಸ್ ವೇನ್ಸ್ ಅಂತ ನಾವೇನು ಹೇಳ್ತೇವೆ. ವೆರಿಕೋಸ್ ವೇನ್ಸ್ ಅಂತ ಹೇಳಿದರೆ ಸಾಮಾನ್ಯವಾಗಿ ಯಾರು ಹೆಚ್ಚಿನ ಹೊತ್ತು ನಿಂತ್ಕೊಂಡಿರ್ತಾರೋ, ಈಗ ಲೆಕ್ಚರರ್ಸ್ ಇರ್ಬೋದು, ಅದೇ ರೀತಿ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಇರ್ಬೋದು, ಹಾಗೆ ಯಾರು ಹೆಚ್ಚು ನಿಂತ್ಕೊಂಡಿರ್ತಾರೋ ಅವರಲ್ಲಿ ಈ ಕಾಲಿನ ನಾವು ವೇನ್ಸ್ ಅಂತ ಏನು ರಕ್ತನಾಳಗಳು ಅದು ಹಿಗ್ಗಿ ಅದು ತುಂಬ ಒಂದು ನೋವನ್ನು ತರ್ತದೆ. ಹಾಗೆ ಬೇರೆ ಬೇರೆ ಒಂದು ಲಕ್ಷಣಗಳನ್ನು ಹೊಂದ್ತದೆ. ಅದನ್ನು ಸರಿಯಾದ ಕ್ರಮದಲ್ಲಿ ನಾವು ಅದನ್ನು ಟ್ರೀಟ್ ಮಾಡದಿದ್ರೆ ಮುಂದೊಂದು ದಿನ ಗಾಯಗಳಾಗ್ಬೋದು ಕಾಲಲ್ಲಿ. ಅದು ಕೂಡ ನಾವು ಶಸ್ತ್ರ ಸಂಬಂಧಿ ಕಾಯಿಲೆಗಳು. ಅದೇ ರೀತಿ ಮತ್ತೊಂದು ಕಾಯಿಲೆ ಅಂತ ಹೇಳಿದರೆ ದೀರ್ಘಕಾಲೀನ ಗಾಯಗಳು, ಡಯಾಬಿಟೀಸ್ ಇಂದ ಬರುವಂಥದ್ದು ಕಾಯಿಲೆಗಳಿರ್ಬೋದು, ವೆರಿಕೋಸ್ ವೇನ್ ಅಂತ ಹೇಳ್ತೇವೆ, ಗಾಯಗಳು, ಕಾಲಿನ ಗಾಯಗಳಿರ್ಬೋದು. ಇದೆಲ್ಲ ಸಾಮಾನ್ಯವಾಗಿ ಶಸ್ತ್ರಕ್ರಿಯೆಯಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ಕೆಲವು ನಾವು ರೋಗಗಳಂತ ನಾನು ಹೇಳ್ಬೋದು. ಓಕೆ, ಈಗ ಗುದ ಸಂಬಂಧಿ ಕಾಯಿಲೆ ಅಂತ ಹೇಳಿದ್ರಿ, ಅದು ಯಾವೊಂದು ಕಾರಣಗಳಿಂದ ಬರುವಂಥದ್ದು ಅಂತ? ಇದು ಮುಖ್ಯವಾಗಿ ಈಗ ಈ ಪೈಲ್ಸ್ ಅಂತ ನಾನು ಏನು ಹೇಳಿದೆ, ಪೈಲ್ಸ್ ಅಂತ ಹೇಳಿದರೆ ಅದು ನಿಜವಾಗಿ ಪೈಲ್ಸ್ ಬರುವಂಥದ್ದು ರಕ್ತನಾಳಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ. ರಕ್ತನಾಳದಲ್ಲಿ ವೇನ್ ಅಂತ ಉಂಟು, ಅದರ ಒಂದು ಹಿಗ್ಗುವಿಕೆಯಿಂದ ಆಗುವಂತಹ ಕಾಯಿಲೆ. ಯಾವಾಗಲೂ ಈ ಗುದ ಸಂಬಂಧಿ ಕಾಯಿಲೆಗಳಲ್ಲಿ ನಾವು ಮುಖ್ಯವಾದ ನಮ್ಮ ಆಹಾರ ಪದ್ಧತಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕೆಂತ ಹೇಳಿದರೆ ನಾವು ನಿಮಗೆ ಗೊತ್ತಿರ್ಬೋದು, ಈಗಿನ ನಮ್ಮ ಆಹಾರ ಪದ್ಧತಿಯು ಬೆಳಗಿನಿಂದ ಸಂಜೆಯವರೆಗೆ ನಾವು ಅಗತ್ಯಕ್ಕಿಂತ ಹೆಚ್ಚನ್ನು ಸೇವಿಸುವಂಥದ್ದು. ಮತ್ತು ನಾವು ಈಗಿನ ಯುಗ ಅಂತ ಹೇಳಿದರೆ ಜಂಕ್ ಫುಡ್ ಯುಗ ಅಂತ ಹೇಳ್ಬೋದು. ನಾವು ಮೊದಲಿನ ಕಾಲದಲ್ಲಿ ಆದರೆ ಅನ್ನ ಸಾಂಬಾರು ಅಂತ ಹೇಳಿಕೊಂಡು ಮನೆಯಲ್ಲಿ ಮಾಡಿದಂಥ ಪದಾರ್ಥಗಳನ್ನು ಸೇವಿಸುವ ಪದ್ಧತಿ ಜಾಸ್ತಿ ಆಗಿತ್ತು. ಆದರೆ ಈಗಿನ ಕಾಲದಲ್ಲಿ ಜಂಕ್ ಫುಡ್ ಅಂತ ಹೇಳೋದು ಹೆಚ್ಚಿನ ಖಾರ ಸೇವನೆ ಮಾಡುವಂಥದ್ದು, ಉಪ್ಪಿನ ಅಂಶವನ್ನು ಜಾಸ್ತಿ ಸೇವನೆ ಮಾಡುವಂಥದ್ದು, ಆಮೇಲೆ ಹುಳಿ ಅಂಶವನ್ನು ಸೇವನೆ ಮಾಡುವುದು, ಹಾಗೆ ಕೆಮಿಕಲ್ ಯೂಸ್ ಮಾಡಿದಂತಹ ಒಂದು ಅಂಶಗಳನ್ನು ನಾವು ಹೆಚ್ಚಾಗಿ ಸೇವಿಸ್ತಿರುವುದರಿಂದ ಮಲಬದ್ಧತೆಗೆ ಇದು ಕಾರಣ ಆಗ್ತದೆ. ಈ ಮಲಬದ್ಧತೆಯಿಂದ ನಾನು ಪೈಲ್ಸ್ ಬರುತ್ತೆ ಅಂತ ಹೇಳೋದಿಲ್ಲ, ಬಟ್ ಮಲಬದ್ಧತೆ ಮತ್ತು ಪೈಲ್ಸ್ ಇದ್ರೆ ಈ ಪೈಲ್ಸ್ ಕೆಲವೊಮ್ಮೆ ಬ್ಲೀಡಿಂಗ್ ಆಗುವ ಚಾನ್ಸಸ್ ಇದೆ. ಆದರೆ ಇನ್ನೊಂದು ಫಿಷರ್ ಅಂತ ಏನು ಹೇಳ್ತೀವಿ, ಈ ಫಿಷರ್ ಅಂತ ಹೇಳಿದರೆ ಒಂದು ಏನಲ್ ಒರಿಫೈಸ್ ಏನಿರ್ತದೆ, ಏನಲ್ ರಂಧ್ರ ಇರ್ತದೆ ಅಲ್ಲ, ನಮ್ಮ ಇದು ಮಲ ಮಾಡುವಂಥ ರಂಧ್ರದ ಸೈಡ್ ಹತ್ರ, ಅದರ ಹತ್ರ ಗಾಯಗಳಾಗುವಂಥದ್ದು. ಇದಕ್ಕೆ ಮುಖ್ಯವಾದ ಕಾರಣವೇ ಮಲಬದ್ಧತೆ. ಮಲಬದ್ಧತೆಗೆ ನಾವು ಮುಖ್ಯವಾದ ಕಾರಣ ಅಂತ ಹೇಳಿದರೆ ಜೀವನ ಶೈಲಿಯಲ್ಲಿ ನಾವು ಆಹಾರ ಪದ್ಧತಿಯಲ್ಲಿರುವಂತಹ ಬದಲಾವಣೆಗಳಿರ್ಬೋದು. ಇದರಿಂದ ಈ ಒಂದು ಕಾರಣಗಳು ಬರುತ್ತವೆ. ಆಮೇಲೆ ನೀರು ಅತಿಯಾಗಿ ಸೇವನೆ ಮಾಡದೇ ಇರುವಂಥದ್ದು ಒಂದು ಕಾಯಿಲೆಗಳನ್ನು ಮೇಯ್ನಾಗಿ ಈ ಕಾಯಿಲೆಗಳಿಗೆ ಒಂದು ಕಾರಣ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಆಹಾರದಲ್ಲಿ ತರಕಾರಿ ಇರ್ಬೋದು, ಹಸಿರು ತರಕಾರಿಗಳಿರ್ಬೋದು, ಸೊಪ್ಪಿನ ಕೊರತೆ, ಇದನ್ನು ನಾವು ಅವಾಯ್ಡ್ ಅಲ್ಲ, ನಾವು ಇದನ್ನು ಕಡಿಮೆ ಸೇವಿಸುವುದರಿಂದ ಬರ್ಬೋದು. ಆಮೇಲೆ ಕೆಲವೊಮ್ಮೆ ಈ ದುಶ್ಚಟಗಳಿರ್ತದೆ, ಕೆಲವೊಮ್ಮೆ ಈಗ ಅತಿಯಾದ ಮದ್ಯ ಸೇವನೆ ಇರ್ಬೋದು. ಅದು ಅತಿಯಾದ ಮದ್ಯ ಸೇವನೆ ಅಂದರೆ ಬಾಡಿಯಲ್ಲಿ ಹೀಟ್ ಜನರೇಟ್ ಆಗುತ್ತೆ, ಅದು ಅಲ್ಲಿಗೆ ನಮ್ಮ ಏನೋರೆಕ್ಟಲ್ಗೆ ತುಂಬ ತೊಂದರೆಯನ್ನು ಕೊಡ್ತದೆ. ಓಕೆ ಡಾಕ್ಟ್ರೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ಓಕೆ, ಈಗ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟ್ರೆ, ಈಗ ನಾವು ಗುದ ಸಂಬಂಧಿ ಕಾಯಿಲೆಗಳ ಬಗ್ಗೆ, ಅದಕ್ಕೆ ಯಾವ ರೀತಿಯಲ್ಲಿ ಕಾರಣ ಅಂತ ಹೇಳ್ತಾ ಇದ್ರಿ. ಇನ್ನು ಈ ಒಂದು ಗುದ ಸಂಬಂಧಿ ಕಾಯಿಲೆಗಳಿಗೆ ನಿಮ್ಮ ಶಸ್ತ್ರಚಿಕಿತ್ಸೆಯಲ್ಲಿ ಏನಾದರೂ ಅದಕ್ಕೆ ಚಿಕಿತ್ಸೆ ಇದೆಯಾ ಅಂತ? ಆ್ಯಕ್ಚುಲಿ ಗುದ ಸಂಬಂಧಿ ಕಾಯಿಲೆಗಳಂತ ಹೇಳಿದರೆ ಈಗ ಮುಖ್ಯವಾದಿ ಜನಗಳು ಆಯುರ್ವೇದಿಕ್ ಮೆಡಿಸಿನ್ಗಳನ್ನು ಆಪ್ಟ್ ಮಾಡ್ತಾರೆ. ಯಾಕೆಂತ ಹೇಳಿದರೆ ಗುದ ಸಂಬಂಧಿ ಕಾಯಿಲೆಗಳಿಗೆ ಈಗ ಅಲೋಪತಿಯಲ್ಲಿ ಕೂಡ ಸರ್ಜಿಕಲ್ ಮೆಥಡ್ಸ್, ಒಳ್ಳೆಯ ಶಸ್ತ್ರ ಚಿಕಿತ್ಸಾ ಸೌಲಭ್ಯಗಳಿದೆ. ಆದರೆ ನಮ್ಮಲ್ಲಿ ವಿಶೇಷವಾದಂತಹ ಚಿಕಿತ್ಸೆಗಳಿವೆ. ಈಗ ಆಯುರ್ವೇದದಲ್ಲಿ ಸರ್ಜರಿ ಇದೆ ಅಂತ ನೀವು ಕೇಳಿದ್ರಿ, ಆಯುರ್ವೇದದಲ್ಲಿ ಸರ್ಜರಿ ಇದೆ, ಆದರೆ ಇದು ಪ್ರಥಮ ಆದ್ಯತೆ ಅಲ್ಲ. ನಮ್ಮದು ಪ್ರಥಮ ಆದ್ಯತೆ ಅಲ್ಲ ಅಂದರೆ ನಮ್ಮ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಲ್ಲ ಇದು. ನಮ್ಮಲ್ಲಿ ಬೇರೆ ತೆರನಾದಂತಹ ವಿವಿಧ ಚಿಕಿತ್ಸಾ ವಿಧಾನಗಳಿವೆ. ಈಗ ನಾವು ಉದಾಹರಣೆ ಹೇಳ್ತಿದ್ರೆ ಕ್ಷಾರಕರ್ಮ ಅಂತ ಉಂಟು. ಕ್ಷಾರಕರ್ಮ ಅಂತ ಹೇಳಿದ್ರೆ ನಾವೇ ಅದನ್ನು ಪ್ರಿಪೇರ್ ಮಾಡ್ತೇವೆ ಸಸ್ಯಗಳಿಂದ. ಈಗ ಅಪಮಾರ್ಗ ಅಂತ ಹೇಳ್ತೇವೆ, ಹಾಗಿನ ಸಸ್ಯಗಳಿಂದ ನಾವೊಂದು ಭಸ್ಮವನ್ನು ತಯಾರು ಮಾಡಿ ಅದರಿಂದ ನಾವೊಂದು ಪೇಸ್ಟ್ ಥರ ಒಂದು ಔಷಧವನ್ನು ತಯಾರು ಮಾಡ್ತೇವೆ. ಇದು ತುಂಬ ಪರಿಣಾಮಕಾರಿ ಅಂತದ ಔಷಧ. ಈಗ ಪೈಲ್ಸ್ ನಾನು ಏನು ಹೇಳಿದ್ದೆ, ರಕ್ತನಾಳದ ಉಬ್ಬುವಿಕೆ, ಈ ಒಂದು ಪೈಲ್ಸ್ಗೆ ಇದನ್ನು ಹಚ್ಚುವುದರಿಂದ ಆ ಪೈಲ್ ಮಾಸನ್ನು ನಾವು ಶ್ರಿಂಕ್ ಮಾಡಬಹುದು. ಇದಕ್ಕೆ ನಾವು ಕ್ಷಾರಕರ್ಮ ಅಂತ ಹೇಳ್ತೇವೆ. ಅದೇ ರೀತಿ ಮತ್ತೊಂದು ಕ್ಷಾರ ಸೂತ್ರ ಅಂತ ಇನ್ನೊಂದು ಥೆರಪಿ ಇದೆ. ಅದು ಕೂಡ ನಾವು ಈ ಒಂದು ಗುದಗತ ರೋಗದಲ್ಲಿ ನಾವು ಇದು ಮಾಡ್ತೇವೆ. ಆಮೇಲೆ
ಅಗ್ನಿಕರ್ಮ ಅಂತ ನಾವು ಹೇಳ್ತೇವೆ. ಈಗ ಮೊದಲಿನ ಕಾಲದಲ್ಲೆಲ್ಲ ಸುಟ್ಟಾಗ್ತಿದ್ರು, ಅಂದ್ರೆ ಒಂದು ಪಾರ್ಟನ್ನು ಇದು ಬೆಂಕಿಯಲ್ಲಿ ಇದಾಗ್ತಿದ್ರು. ಅದನ್ನೇ ಅಡ್ವಾನ್ಸ್ ಆಗಿ ಈಗ ಕ್ವಾಟ್ರೈಸೇಷನ್ ಅಂತ ನಾವು ಈಗ ಮಾಡರ್ನ್ ಸರ್ಜರಿಯಲ್ಲಿ ಕ್ವಾಟ್ರೈಸೇಷನ್ ಅಂತ ಹೇಳ್ತೇವೆ. ಅಂದ್ರೆ ಬ್ಲೀಡಿಂಗ್ ಸ್ಟಾಪ್ ಮಾಡ್ಲಿಕ್ಕೆ ಇರ್ಬೋದು, ಸರ್ಜರಿ ಮಾಡುವಾಗ ಅದನ್ನೆಲ್ಲ ಆ ಒಂದು ಕ್ರಮವನ್ನು ಯೂಸ್ ಮಾಡ್ತಾರೆ. ನಾವು ಹಿಂದಿನ ಕಾಲದಲ್ಲಿ ಕೂಡ ಆ ಒಂದು ಅಗ್ನಿಕರ್ಮ ಅಂತ ಏನು ಕ್ವಾಟ್ರೈಸೇಷನ್ ಅಂತ ಏನು ಹೇಳ್ತೇವೆ ಅದನ್ನು ಕೂಡ ನಾವೀಗ ಯೂಸ್ ಮಾಡ್ತೇವೆ. ಅದೇ ರೀತಿ ಲೀಚ್ ಥೆರಪಿ ಅಂತ ನೀವು ಕೇಳಿರ್ಬೋದು. ಲೀಚ್ ಅಂತ ಹೇಳಿದ್ರೆ ಒಂದು ಹುಳದಾಗಿರುತ್ತೆ ಲೀಚ್ ಅಂತ, ಅದು ಉಂಬೂರ್ ಅಂತ ಹೇಳ್ತೇವೆ ನಮ್ಮ ಈ ಲ್ಯಾಂಗ್ವೇಜ್ ಅಲ್ಲಿ. ಲೀಚಿ ಅದನ್ನು ಆಯುರ್ವೇದದಲ್ಲಿ ಜಲೌಕ ಅವಚರಣ ಅಂತ ಹೇಳ್ತೇವೆ. ಅಂದ್ರೆ ಕೆಟ್ಟ ರಕ್ತವನ್ನು ಆ ಒಂದು ಲೀಚನ್ನು ಹಾಕಿ ಕೆಟ್ಟ ರಕ್ತವನ್ನು ತೆಗೆಯುವಂಥದ್ದು. ಅದು ತುಂಬಾ ಒಂದು ಬಹಳ ಒಂದು ಫೇಮಸ್ ಆಗಿದೆ ಈಗ ಲೀಚ್ ಥೆರಪಿ ಅಂತ ಎಲ್ಲ ಒಂದು ಡಿಸೀಸ್ಗಳಲ್ಲಿ. ಇವನ್ ಗಂಟು ನೋವು ಇರ್ಬೋದು, ದೀರ್ಘಕಾಲೀನ ಹುಣ್ಣು ಇರ್ಬೋದು, ಎಲ್ಲ ಕಡೆ ಕೂಡ ವೆರಿಕೋಸ್ ವೇನ್ಸ್ ಇರ್ಬೋದು, ಇದನ್ನು ನಾವು ಬಹಳ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಓಕೆ ಡಾಕ್ಟ್ರೆ, ಈ ಕ್ಷಾರಸೂತ್ರ ಅಂತ ಹೇಳಿದ್ರಿ, ಆ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿಯನ್ನು ನೀಡ್ಬೋದು? ಅದರ ಪ್ರಾಮುಖ್ಯತೆ ಏನು ಆ ಥರ? ಕ್ಷಾರಸೂತ್ರ ಅಂತ ಹೇಳಿದರೆ ಇತ್ತೀಚಿನ ಈ ಒಂದು ಗುದರ್ಗತರ ವ್ಯಾಧಿ ಇರ್ಬೋದು, ಕೆಲವು ವ್ಯಾಧಿಗಳಲ್ಲಿ ಬಹಳ ಒಂದು ಸುಂದರವಾದಂತಹ ಒಂದು ಚಿಕಿತ್ಸೆ. ಕ್ಷಾರಸೂತ್ರ ಅಂತ ಹೇಳಿದರೆ, ಈಗ ಸೂತ್ರ ಅಂತ ಹೇಳಿದರೆ ಥ್ರೆಡ್ ಅಂತ ಹೇಳಿದರೆ ಒಂದು ದಾರ. ಈಗ ನಾವು ನೂಲ್ ಅಂತ ಹೇಳ್ತೇವೆ, ದಾರ ಅಂತ ಹೇಳ್ತೇವೆ. ಇದು ಕ್ಷಾರಸೂತ್ರ ಎನ್ನುವಂಥದ್ದು ಕೇವಲ ಒಂದು ದಾರ ಅಲ್ಲ, ಅದಕ್ಕೆ ಮೆಡಿಸಿನ್ಸ್ ಅದಕ್ಕೆ ಲೇಪ ಮಾಡಿ 20ರಿಂದ 20 ಲೇಪಗಳನ್ನು ಮಾಡಿ ಅದನ್ನೊಂದು ಮೆಡಿಕೇಟೆಡ್ ಥ್ರೆಡ್ ಅಂತ ಯೂಸ್ ಮಾಡ್ತೇವೆ. ಇದು ಈ ಫಿಸ್ಟುಲಾ ಏನು ಅಂತ ನಾನು ಹೇಳಿದೆ, ಒಂದು ನಾಡಿ ಥರ ಒಂದು ಟ್ಯೂಬ್ ಥರ ಆಗ್ತದೆ ಏನೋ ರೆಕ್ಟಲ್ ರೀಜನಲ್ಲಿ. ಅದಕ್ಕೆ ಈಗ ಎಲೋಪತಿಯಲ್ಲಿ ಹೋದರೆ ಫಿಸ್ಟುಲಾಟೊಮಿ ಮಾಡ್ತಾರೆ, ಫಿಸ್ಟುಲೆಕ್ಟೊಮಿ ಮಾಡ್ತಾರೆ. ಅಂದರೆ ಆ ಇಡೀ ಟ್ರ್ಯಾಕನ್ನು ತೆಗಿತಾರೆ. ಅದು ತುಂಬ ದಿವಸ ಬೇಕಾಗ್ತದೆ ಹೀಲ್ ಆಗಲಿಕ್ಕೆ. ಮತ್ತೊಂದು ವಿಷಯ ಅಂತ ಹೇಳಿದರೆ, ಈಗ ಈ ಫಿಸ್ಟುಲಾದಲ್ಲಿ ಹೈ ಏನಲ್ ಫಿಸ್ಟುಲಾ, ಲೋ ಏನಲ್ ಫಿಸ್ಟುಲಾ ಅಂತ ಉಂಟು. ಈ ಹೈ ಏನಲ್ ಫಿಸ್ಟುಲಾದಲ್ಲಿ ಎಲ್ಲಿಯಾದರೂ ಸರ್ಜರಿ ಮಾಡಿ ಏನಾದರೂ ಈ ಸ್ಪಿಂಕ್ಟರ್ ಅಂತ ಇರ್ತೇವೆ. ಸ್ಪಿಂಕ್ಟರ್ ಅಂತ ಹೇಳಿದರೆ ನಾವು ಈಗ ನಾವೀಗ ಮಲತ್ಯಾಗ ಮಾಡುವಾಗ ಅದನ್ನು ಕಂಟ್ರೋಲಲ್ಲಿ ಇಡ್ಬೋದು. ಈ ಸ್ಪಿಂಕ್ಟರ್ ಏನಾದರೂ ಡ್ಯಾಮೇಜ್ ಆದರೆ ಮತ್ತೆ ಜೀವನ ಪರ್ಯಂತ ಅವನಿಗೆ ಆ ಒಂದು ಮಲತ್ಯಾಗ ಮಾಡುವುದರಲ್ಲಿ ಕಂಟ್ರೋಲ್ ಇರುವುದಿಲ್ಲ. ಇದು ಒನ್ ಆಫ್ ದಿ ಕಾಂಪ್ಲಿಕೇಶನ್, ಇದು ಒಂದು ದುಷ್ಪರಿಣಾಮ ಅಂತ ಹೇಳ್ಬೋದು. ಇದು ಈ ಹೈ ಏನಲ್ ಫಿಸ್ಟುಲಾದಲ್ಲಿ ಸರ್ಜರಿ ಮಾಡುವಾಗ ಏನಾದರೂ ಈ ಸ್ಪಿಂಕ್ಟರ್ ಅಂತ ಹೇಳುವ ಒಂದು ಜಾಗಕ್ಕೆ ಏನಾದರೂ ತೊಂದರೆ ಆದರೆ, ಎಲ್ಲಿಯಾದರೂ ಕಟ್ಟಾದರೆ ಮತ್ತೆ ಜೀವನ ಪರ್ಯಂತ ಅದು ಪ್ರಾಬ್ಲಮ್ ಆಗ್ತದೆ. ಆ ಒಂದು ವಿಷಯದಲ್ಲಿ ನಮ್ಮ ಕ್ಷಾರಸೂತ್ರದ ಇಂಪಾರ್ಟೆನ್ಸ್ ಬರ್ತದೆ. ನಾವು ಕ್ಷಾರಸೂತ್ರ ಅಂತ ಹೇಳಿದರೆ ಒಂದು ಥ್ರೆಡ್ ಅಂತ ನಾನು ಹೇಳಿದೆಲ್ಲ, ಆ ಥ್ರೆಡ್ಡನ್ನು ಕಟ್ಟುವುದರೊಂದಿಗೆ ಇದು ಒಂದು ಸಿಟ್ಟಿಂಗ್ ಅಲ್ಲಿ ಆಗಲ್ಲ. ನಾವು ಫಸ್ಟ್ ಸಿಟ್ಟಿಂಗ್ ಪ್ರೈಮರಿ ಥ್ರೆಡ್ಡಿಂಗ್ ಅಂತ ಹೇಳ್ತೇವೆ. ಇದನ್ನು ನಾವು ಮೇಜರ್ ಓಟಿಯಲ್ಲಿ ನಾವು ಎಲ್ಲ ಕ್ರಮ ವಿಧಾನದಲ್ಲಿ ಮಾಡಬೇಕಾಗ್ತದೆ. ಆಮೇಲೆ ಪ್ರತಿ ವಾರ ಅದನ್ನು ಚೇಂಜ್ ಮಾಡಬೇಕಾಗ್ತದೆ. ಯಾವುದು ಕ್ಷಾರಸೂತ್ರವನ್ನು ಚೇಂಜ್ ಮಾಡಬೇಕು. ಅದು ಈಗ ಟ್ರ್ಯಾಕನ್ನು ಹೊಂದಿಕೊಂಡು ಕೆಲವೊಮ್ಮೆ 2 ವಾರ ಆಗ್ಬೋದು, 3 ವಾರ ಆಗ್ಬೋದು, 3 ತಿಂಗಳು ಆಗ್ಬೋದು. ಪ್ರತಿ ವಾರ ಅದನ್ನು ನಾವು ಕಟ್ಟಿ ಅದನ್ನು ಚೇಂಜ್ ಮಾಡಬೇಕಾಗ್ತದೆ. ಅದು ಸ್ಲೋಲಿ ಹೀಲ್ ಆಗಿಕೊಂಡು ಬರ್ತದೆ ಆ ಕ್ಷಾರಸೂತ್ರ ಹಾಕುವುದರಿಂದ. ಸ್ಪಿಂಕ್ಟರ್ಗೇನೂ ಡ್ಯಾಮೇಜ್ ಆಗುವುದಿಲ್ಲ, ಅದರೊಟ್ಟಿಗೆ ಫಿಸ್ಟುಲಾ ಟ್ರ್ಯಾಕ್ ಕೂಡ ಬಹಳ ಸುಂದರವಾಗಿ ಕ್ಲೀನಾಗಿ ಹೀಲ್ ಆಗ್ತದೆ. ಇದು ನಮ್ಮ ಕ್ಷಾರಸೂತ್ರದ ಇಂಪಾರ್ಟೆನ್ಸ್. ಓಕೆ ಡಾಕ್ಟ್ರೆ, ಈ ಗುದ ಸಂಬಂಧಿ ಕಾಯಿಲೆ ಅನ್ನುವಂಥದ್ದು ಬಂದ ಮೇಲೆ ಅದಕ್ಕೆ ಏನಾದರೂ ಆಹಾರ ಪದ್ಧತಿಯಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದಾ ಅಂತ? ಆಹಾರ ಪದ್ಧತಿಯೇ ಮುಖ್ಯ. ಯಾಕೆಂತ ಹೇಳಿದರೆ ಆಯುರ್ವೇದದಲ್ಲಿ ಒಂದು ಮಾತು ಹೇಳಿದೆ, ಈ ಪಥ್ಯ ಮಾಡದಿದ್ದರೆ ಆಯುರ್ವೇದ ಮೆಡಿಸಿನ್ಗಳು ಅಷ್ಟು ಪ್ರಯೋಜನವಾಗುವುದಿಲ್ಲ ಅಂತ. ಮುಖ್ಯವಾಗಿ ಅದೇ ಆಹಾರದಲ್ಲಿ ನಾವು ನೀರು ಸೇವೆ, ಆ್ಯಕ್ಚುಲಿ ನಾವೊಂದು ಈಗ ನೀರಿನ ಸೇವನೆ ಜಾಸ್ತಿ ಮಾಡಬೇಕಾಗ್ತದೆ ಒಂದು. ಮತ್ತೊಂದು, ಆಹಾರದಲ್ಲಿ ನಾವು ಆದಷ್ಟು ಮಟ್ಟಿಗೆ ಕರಿದ ಆಹಾರ ಇರ್ಬೋದು, ನಾವು ಖಾರ ಜಾಸ್ತಿ ಇರುವಂಥದ್ದು ಇರ್ಬೋದು, ಉಪ್ಪು ಜಾಸ್ತಿ ಇರುವಂಥದ್ದು ಇರ್ಬೋದು, ಹುಳಿ ಜಾಸ್ತಿ ಇರುವಂಥದ್ದು, ಈಗ ನಾವು ಟೋಟಲ್ ಜಂಕ್ ಫುಡ್ ಏನಂತ ಹೇಳ್ತೀವಿ, ಅದನ್ನು ನಾವು ತುಂಬ ಅವಾಯ್ಡ್ ಮಾಡಬೇಕಾಗ್ತದೆ ಒಂದು ವಿಷಯ. ಆಮೇಲೆ ಹಸಿರು ತರಕಾರಿಗಳಿರ್ಬೋದು, ಈಗ ಮೆಂತ್ಯ ಸೊಪ್ಪು ಇರ್ಬೋದು, ಬೇರೆ ಎಲ್ಲ ನಮ್ಮ ಸೊಪ್ಪು ಇರ್ಬೋದು, ಮೆಂತ್ಯ ಸೊಪ್ಪು ಇರ್ಬೋದು, ಹರಿವೆ ಸೊಪ್ಪು ಇರ್ಬೋದು, ಪಾಲಕ್ ಇರ್ಬೋದು, ಇಂಥ ಒಂದು ಸೊಪ್ಪುಗಳನ್ನು, ಅದೇ ರೀತಿ ಹಸಿ ತರಕಾರಿಗಳಿರ್ತವೆ, ಇದನ್ನು ನಾವು ಜಾಸ್ತಿ ಸೇವಿಸುವಂಥದ್ದು. ಈಗ ಪೇಷಂಟ್ ಈಗ ಸ್ಮೋಕರ್ ಇದ್ದರೆ ಅದನ್ನು ತುಂಬ ರೆಡ್ಯೂಸ್ ಮಾಡುವಂಥದ್ದು, ಮದ್ಯಪಾನಿಯಾಗಿದ್ದರೆ ಮದ್ಯಪಾನವನ್ನು ಕಡಿಮೆ ಮಾಡುವಂಥದ್ದು, ಇಲ್ಲದ್ರೆ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡುವಂಥದ್ದು. ಅದೇ ರೀತಿ ಹೀಗೆಲ್ಲ ನಾವು ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಈಗ ನಾವು ಗುದ ಸಂಬಂಧಿಗೆ ಪ್ರತ್ಯೇಕವಾದ ಆಹಾರ ವಿಶೇಷಗಳಂತ ಹೇಳಿದರೆ, ನಾವು ಮುಖ್ಯವಾಗಿ ನಾವು ಸುವರ್ಣಗೆಡ್ಡೆ ಅಂತ ಹೇಳ್ತೇವೆ, ಮೂಲಂಗಿ, ಇದು ತುಂಬ ಒಂದು ಮುಖ್ಯವಾದಂತಹ ಆಹಾರ ಈ ಒಂದು ಗುದ ಸಂಬಂಧಿ ಕಾಯಿಲೆಗಳಿಗೆ. ಮುಖ್ಯವಾಗಿ ಪೈಲ್ಸ್ ಅಂತ ಹೇಳ್ತೇವೆ, ಅದಕ್ಕೆ ಮುಖ್ಯವಾಗಿದೆ ಇದು ಮೂಲವ್ಯಾಧಿಗೆ ಅದು ಉತ್ತಮವಾದ ಆಹಾರ. ಅದೇ ರೀತಿ ಸೊಪ್ಪು ತರಕಾರಿಗಳಿರ್ಬೋದು, ನೀರಿನ ಸೇವನೆ, ಮಿತವಾದಂತಹ ಶಿಸ್ತುಬದ್ಧವಾದಂತಹ ವ್ಯಾಯಾಮ, ಹೀಗೆ ಮಾಡುವುದರಿಂದ ಅದನ್ನು ನಾವು ಒಂದು ಪುನರಾವರ್ತಿಸಿದಂತೆ ನಾವು ತಡೆಗಟ್ಟಬಹುದು. ಓಕೆ ಡಾಕ್ಟ್ರೆ, ಈಗ ಮಧುಮೇಹಿ ರೋಗಿಗಳಲ್ಲಿ ಹೆಚ್ಚಾಗಿ ಗಾಯಗಳು ಕಾಣಿಸಿಕೊಳ್ತದೆ, ಅದಕ್ಕೇನಾದರೂ ಶಸ್ತ್ರಚಿಕಿತ್ಸೆ ಮುಖಾಂತರ ಏನಾದರೂ ಚಿಕಿತ್ಸೆ ಇದೆಯಾ ಅಂತ? ಆ್ಯಕ್ಚುಲಿ ಮಧುಮೇಹಿಗಳಲ್ಲಿ ಸಾಮಾನ್ಯವಾಗಿ ಮಧುಮೇಹ ಪಿಡಕ ಅಂತ ಹೇಳ್ತೇವೆ. ಅಂದರೆ ಅವರಲ್ಲಿ ಏನು ಗಾಯ ಆದರೂ ಅಷ್ಟು ಬೇಗ ಹೀಲ್ ಆಗೋದಿಲ್ಲ, ಬೇಗ ಗುಣಮುಖವಾಗುವುದಿಲ್ಲ.
ಅದಕ್ಕೆ ಮುಖ್ಯವಾಗಿ ನಾವು ಮಧುಮೇಹವನ್ನು ಕಂಟ್ರೋಲ್ ಇಟ್ಬೇಡ. ಅದು ಈಗ ಅಲೋಪತಿ ಸಿಸ್ಟಮಲ್ಲಿ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ಹೋಮಿಯೋಪತಿ ಯಾವುದ್ರ ಇರ್ಬೋದು, ಯಾವುದು ಮೆಡಿಸಿನ್ ಆಗ್ಬೋದು. ಈಗ ಇನ್ಸುಲಿನ್ ಇರ್ಬೋದು, ಪೇಷಂಟಿಗೆ ಇನ್ಸುಲಿನ್ ಇದ್ದಾನೆ, ಓಕೆ, ಪೇಷಂಟಿಗೆ ಅಲೋಪತಿ ಇರ್ಬೋದು, ಯಾವುದು ಇರ್ಬೋದು, ಅವನನ್ನು ಫಸ್ಟ್ ಆಫ್ ಆಲ್ ನಾವು ಅವನಿಗೆ ಸರಿಯಾದಂತಹ ಮೆಡಿಸಿನ್ ಕೊಟ್ಟು ಅವನ ಶುಗರ್ ಲೆವೆಲನ್ನು ಕಂಟ್ರೋಲ್ ಇಟ್ಕೊಳ್ಬೇಕು. ಇದು ಪ್ರಥಮವಾದಂತಹ ಒಂದು ವಿಷಯ. ಆಮೇಲೆ ಈ ಗಾಯಕ್ಕೆ ಇರ್ಬೋದು, ವ್ರಣಕ್ಕೆ ಇರ್ಬೋದು, ಆಯುರ್ವೇದದಲ್ಲಿ 60 ಬಗೆಯ ಷಷ್ಠಿ ಉಪಕ್ರಮಸ್ ಅಂತ ಹೇಳಿದರೆ 60 ಬಗೆಯ ಚಿಕಿತ್ಸಾ ಕ್ರಮಗಳನ್ನು ನಾವು ಆಯುರ್ವೇದಿಕಲ್ಲಿ ಹೇಳಿದ್ದಾರೆ ಈ ಗಾಯಕ್ಕೆ. ಅದರನ್ನು ಬೇರೆ ಬೇರೆ ರೀತಿಯ ಇದು ಉಂಟು. ಅದರಲ್ಲಿ ನಾವು ನಮ್ಮ ದೇಹವನ್ನೇ ಶುದ್ಧಗೊಳಿಸುವುದಿರ್ಬೋದು, ಹಾಗೆ ಲೋಕಲ್ ಟ್ರೀಟ್ಮೆಂಟ್ ಇರ್ಬೋದು. ಇದಕ್ಕೆ ಹೇಳಿದ್ದಾರೆ. ಮುಖ್ಯವಾಗಿ ಈ ಡಯಾಬಿಟಿಕ್ ವುಂಡ್ ಅಂತ ಹೇಳಿದರೆ ಅದಕ್ಕೆ ನಾವು ಕಷಾಯಗಳನ್ನು ತುಂಬ ಹೇರಳವಾಗಿ ನಾವು ಬಳಸ್ತೇವೆ. ಈ ಕ್ಷೀರಿ ವೃಕ್ಷ ಕಷಾಯಗಳಂತ ಹೇಳ್ತೇವೆ, ಅಂದರೆ ಹಾಲು ಬರುವಂತಹ ಕಷಾಯಗಳು ಇರ್ಬೋದು, ಉದುಂಬರ ಇರ್ಬೋದು, ಅಶ್ವತ್ಥ ಇರ್ಬೋದು, ಇಂಥದ್ದೊಂದು. ಮತ್ತೆ ನಮ್ದು ತ್ರಿಫಲ ಅಂತ ಉಂಟು, ಅಂದ್ರೆ ಹರಿತಕೆ, ವಿಭೀತಕೆ, ಆಮಲಕಿ, ನೆಲ್ಲಿಕಾಯಿ, ಅಳಲೆಕಾಯಿ, ಹಾಗೆ ಮತ್ತೊಂದು 3 ಬಗೆಯ ಅಂತ ಒಂದು ತ್ರಿಫಲ ಕಷಾಯ ಅಂತ ಸಿಗ್ತದೆ. ಈ ತ್ರಿಫಲ ಕಷಾಯದಿಂದ ಗಾಯವನ್ನು ಪ್ರತಿನಿತ್ಯ ತೊಳೆಯುವಂಥದ್ದು. ಈಗ ಕೆಲವೊಮ್ಮೆ ಈ ಗಾಯಗಳಲ್ಲೆಲ್ಲ ಸ್ಲಫ್ ಇರ್ತದೆ, ಅದು ಉತ್ತಮ ಗುಣಮಟ್ಟದಲ್ಲಿ ಇರುವುದಿಲ್ಲ, ಕಲರ್ ಸ್ವಲ್ಪ ಯೆಲ್ಲೋ ಥರ ಇರ್ತದೆ, ಅದರಲ್ಲಿ ಸ್ಲಫ್ ಅಂತ ಹೇಳ್ತದೆ, ಅದರಲ್ಲಿ ಇರ್ತದೆ. ಈ ಡೈಲಿ ಈ ಕಷಾಯದಿಂದ ಅದನ್ನು ತೊಳೆಯುವುದರ ಮೂಲಕ ಅದನ್ನು ಶುದ್ಧ ಮಾಡಬಹುದು ನಮಗೆ. ಅದೊಂದು ಮುಖ್ಯವಾದಂತಹ ಒಂದು ವಿಚಾರ. ಆಮೇಲೆ ನಮ್ಮಲ್ಲಿ ಆಯಿಲ್ಸ್ ಇರ್ತದೆ, ಹೀಲಿಂಗ್ ಆಯಿಲ್ಸ್ ಅಂತ ಹೇಳ್ತೇವೆ. ಅಂದ್ರೆ ಈಗ ಜಾತ್ಯಾದಿ ತೈಲ ಅಂತ ಒಂದು ಬಾರಿ ಒಂದು ಫೇಮಸ್ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಆಯಿಲ್. ಅದೇ ರೀತಿ ನಾವು ಬೇರೆ ಬೇರೆ ಆಯಿಲ್ಗಳನ್ನು ನಾವು ಈಗ ಉಪಯೋಗಿಸ್ತೇವೆ. ಒಮ್ಮೆ ಕ್ಲೀನ್ ಮಾಡಿದ ಮೇಲೆ ಈ ಆಯಿಲ್ ಹಾಕಿ ಬ್ಯಾಂಡೇಜ್ ಮಾಡುವಂಥದ್ದು. ಇದನ್ನು ಪ್ರತಿನಿತ್ಯ ಮಾಡುವುದರಿಂದ ಅದರಲ್ಲಿ ಗ್ಯಾರಂಟಿಯಾಗಿ ನಮಗೆ ಅದನ್ನು ಗುಣಪಡಿಸಬಹುದು. ಯಾಕೆಂತೇಳಿದ್ರೆ ನಮ್ಮ ಹಾಸ್ಪಿಟಲಲ್ಲಿ ಈಗ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಹಾಸ್ಪಿಟಲಲ್ಲಿ ನಮಗೆ ತುಂಬ ಡಯಾಬಿಟಿಕ್ ವುಂಡ್ಗಳು ನಮ್ಮಲ್ಲಿ ಡೈಲಿ ಬಂದು ಡ್ರೆಸ್ಸಿಂಗ್ ಮಾಡಿಕೊಂಡು ಹೋಗ್ತಾರೆ. ಕೆಲವು ಪೇಷಂಟ್ಗಳು ಅಡ್ಮಿಟ್ ಆಗಿದ್ದಾರೆ. ಅವರಿಗೆ ಎವ್ರಿ ಡೇ ನಾವು ಈ ಶೋಧನ ಮತ್ತು ರೋಪಣ ಅಂತ ಹೇಳ್ತೇವೆ, ವುಂಡನ್ನು ವಾಶ್ ಮಾಡುವುದು, ಅದೇ ರೀತಿ ಆಯಿಲ್ಗಳನ್ನು ಯೂಸ್ ಮಾಡಿ ಅದನ್ನು ಗುಣಪಡಿಸುವಂಥದ್ದು. ಇದು ತುಂಬ ಪರಿಣಾಮಕಾರಿಯಾದಂತಹ ಒಂದು ಚಿಕಿತ್ಸೆ. ಓಕೆ ಡಾಕ್ಟ್ರೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕಿದೆ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಸ್ಮಾಲ್ ಬ್ರೇಕ್. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟ್ರೆ, ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಒಂದು ಶಸ್ತ್ರಚಿಕಿತ್ಸೆ ಹೊರತುಪಡಿಸಿ ನಿಮ್ಮ ಒಂದು ಶಲ್ಯ ವಿಭಾಗದಲ್ಲಿ ಬೇರೆ ಏನಾದರೂ ಚಿಕಿತ್ಸೆ ಲಭ್ಯವಿದೆಯಾ ಅಂತ? ನಾನು ಆಗಲೇ ಹೇಳಿದ ಹಾಗೆ ಈ ಶಸ್ತ್ರಚಿಕಿತ್ಸೆ ಎನ್ನುವಂಥದ್ದು ಲಾಸ್ಟ್ ಆಪ್ಷನ್ ಅಂತ. ಶಸ್ತ್ರಚಿಕಿತ್ಸೆಗೆ ಸುಶ್ರುತ ಸಂಹಿತೆಯಲ್ಲಿ ಶಸ್ತ್ರಚಿಕಿತ್ಸೆ ತುಂಬ ಒತ್ತನ್ನು ಕೊಟ್ಟಿದ್ದಾರೆ. ಸುಶ್ರುತನ್ ಒಂದು ಕಡೆ ಹೇಳ್ತಾನೆ, ಶೌರ್ಯಂ ಆಶುಕ್ರಿಯಾ ಶಸ್ತ್ರತೈಕ್ಷ್ಣಂ ಅಸ್ವೇದಂ ಅವೇಪಥು ಅಸಮ್ಮೋಹಶ್ಚ ವೈದ್ಯಶ್ಚ ಶಸ್ತ್ರಕರ್ಮಾಣಿ ಶಸ್ಯತೆ ಅಂತ. ಅಂದ್ರೆ ಸರ್ಜನ್ಸ್ ಕ್ವಾಲಿಟೀಸ್ ಅನ್ನು ಹೇಳ್ತಾನೆ. ಸರ್ಜನ್ಸ್ಗೆ ಯಾವುದೆಲ್ಲ ಕ್ವಾಲಿಟಿ ಇರಬೇಕು, ಸರ್ಜನ್ ಸ್ವಲ್ಪ ಬ್ರೇವ್ ಆಗಿರಬೇಕು, ಅವನದು ಟ್ರೆಮರ್ಸ್ ಇರಬಾರ್ದು, ಹಾಗೆ ಅವನು ಸ್ವೆಟ್ ಡ್ಯೂರಿಂಗ್ ಸರ್ಜರಿ ಈ ಶುಡ್ ನಾಟ್ ಸ್ವೆಟ್, ಅಂದರೆ ಸ್ವೆಟ್ ಆಗಬಾರ್ದು, ಹಾಗೆಲ್ಲ ತುಂಬ ಕ್ವಾಲಿಟಿಗಳನ್ನು ಹೇಳ್ತಾನೆ. ಅಂದರೆ ಶಸ್ತ್ರಚಿಕಿತ್ಸೆಯು ನಮ್ಮದು ಲಾಸ್ಟ್ ಆಪ್ಷನ್. ಈಗ ನಮ್ಮ ಫಾರ್ ಎಕ್ಸಾಂಪಲ್ ಈಗ ರೀನಲ್ ಕ್ಯಾಲಿಕ್ಯುಲೈ ಅಂತ ಹೇಳ್ತೇವೆ. ಈಗ ಕಿಡ್ನಿ ಸ್ಟೋನು ಅಂತ ನಿಮಗೆ ಗೊತ್ತಿರ್ಬೋದು, ಕಿಡ್ನಿ ಸ್ಟೋನ್ ಅಂತ ಇರ್ಬೋದು, ಮೂತ್ರಕೋಶದ ಕಲ್ಲು. ಇದರಲ್ಲಿ ನಾವು ಎಲ್ಲ ಔಷಧಿಗಳನ್ನು ಕೊಡ್ತೇವೆ. ನಾವು ಈಗ ಕ್ಷೀರಪಾಕ ಅಂತ ಹೇಳ್ತೇವೆ, ನಾವು ಕಷಾಯಗಳನ್ನು ಕೊಡ್ತೇವೆ, ಮಾತ್ರೆಗಳನ್ನು ಕೊಡ್ತೇವೆ, ಪಾಷಾಣ ಭೇದ ಅಂತ ಇರೋ ಮಾತ್ರೆಗಳನ್ನು ಕೊಡ್ತೇವೆ. ಈಗಿನ ಇದರಲ್ಲಿ ಒಂದು 8-9 mm ಸ್ಟೋನ್ ಬಂದರೆ ಸರ್ಜರಿ ಮಾಡ್ತಾರೆ. ನಮ್ಮದ್ರಲ್ಲಿ ನಾವು ಧೈರ್ಯ ಕೊಡ್ತೇವೆ. ನಾವು 9 mm 10 mm ವರೆಗಿನ ಸ್ಟೋನ್ಗಳನ್ನು ನಾವು ಔಷಧಿಗಳನ್ನು ಕೊಡುವ ಮೂಲಕವಾಗಿ ಅದನ್ನು ನಾವು ಡಿಸಿಂಟಿಗ್ರೇಟ್ ಮಾಡ್ತೇವೆ ಅಂತ ನಾವು ಹೇಳ್ಬೋದು. ಹಾಗೆ ಈಗ ಔಷಧದಲ್ಲಿ ನಾವು ಶಸ್ತ್ರಕ್ಕೆ ಇಲ್ಲದೆ ತುಂಬ ರೋಗಗಳನ್ನು ನಾವು ಗುಣಪಡಿಸಬಹುದು. ಆಮೇಲೆ ನಾನು ಆಗಲೇ ಹೇಳಿದೆ ಲೀಚ್ ಥೆರಪಿ. ಈ ಲೀಚ್ ಥೆರಪಿ ಅಂತೇಳಿ ಶಸ್ತ್ರಕ್ರಿಯೆ ಇಲ್ಲದೆ ಮಾಡುವಂಥದ್ದು. ಇದಕ್ಕೆ ಕಾರಣ ಈಗ ಫಾರ್ ಎಕ್ಸಾಂಪಲ್ ವೆರಿಕೋಸ್ ವೆಯಿನ್. ಪೇಷಂಟಿಗೆ ವೆರಿಕೋಸ್ ವೆಯಿನಿಂದ ಸಫರ್ ಆಗಿರ್ತಾರೆ. ಕಾಲು ಈಗ ಕೆಳಗಿನ ಕಾಲು ನೋಡಿದರೆ ಕಪ್ಪಾಗಿರ್ತದೆ, ವೆಯಿನ್ಸ್ ಕಾಣ್ತಾ ಇರ್ತದೆ, ಅಲ್ಲಿ ಸ್ಟ್ಯಾಸಿಸ್ ಆಗಿರ್ತದೆ. ಸ್ಟ್ಯಾಸಿಸ್ ಅಂತ ಹೇಳಿದ್ರೆ ಅಲ್ಲಿ ರಕ್ತ ಇದು ಇರ್ತದೆ. ಆಗ ನಾವು ಟೆಂಪರರಿ ಆಗಿ ಅದರ ರಕ್ತವನ್ನು ತೆಗಿಬಹುದು. ಅದಕ್ಕೆ 2 ರೀತಿಯಲ್ಲಿ ತೆಗಿಬಹುದು. ಈಗ ಜಲೌಕ ಅಂತ ಹೇಳಿದ್ರೆ ಲೀಚನ್ನು ಇಟ್ಟು ತೆಗಿಬಹುದು, ಇಲ್ಲದ್ರೆ ಅಲ್ಲಿಗೆ ಒಂದು ಕಟ್ ಮಾಡಿ ನಾವು ಸಿರಾವ್ಯಧ ಅಂತ ಹೇಳ್ತೇವೆ, ನಾವು ರಕ್ತನಾಳವನ್ನು ವೆಯಿನ್ ಅನ್ನು ಕಟ್ ಮಾಡಿ ತೆಗಿಬಹುದು. ನೀವು ಕೇಳ್ಬೋದು ಈಗ ತೆಗೆಯುವುದರಿಂದ ಏನು ಪ್ರಯೋಜನ ಇದೆ ಅಂತ.
ಆ ಕೆಟ್ಟ ರಕ್ತವನ್ನು ತೆಗೆಯುವುದರಿಂದ ಅಲ್ಲಿ ಮುಂದೆ ಬರುವಂತಹ ದುಷ್ಪರಿಣಾಮಗಳು, ಅದರಿಂದ ಕಾಂಪ್ಲಿಕೇಶನ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್ ವೆರಿಕೋಸ್ ಅಲ್ಸರ್ ಆಗ್ಬೋದು, ಅಲ್ಲಿ ಗಾಯ ಆಗ್ಬೋದು, ದೀರ್ಘಕಾಲೀನ ಗಾಯ ಆಗ್ಬೋದು. ಅದನ್ನು ನಾವು ಈ ರಕ್ತವನ್ನು ತೆಗೆಯುವುದರಿಂದ ಆ ಒಂದು ಗಾಯ ಆಗುವುದನ್ನು ತಡೆಗಟ್ಟಬಹುದು. ಇದೊಂದು ಮುಖ್ಯವಾದಂತಹ ಒಂದು ನಮ್ಮ ಪ್ರೊಸೀಜರ್. ಯಾವುದು ಸಿರಾವ್ಯದ ಅಂತ ಹೇಳಿದ್ರೆ ರಕ್ತ ತೆಗೆಯುವಂಥದ್ದು, ಜಲೌಕದ ಮೂಲಕ ತೆಗಿಬಹುದು, ಡೈರೆಕ್ಟ್ ಕಟ್ ಮಾಡಿ ತೆಗೆಯುವಂಥದ್ದು. ಮತ್ತೊಂದು ಅಗ್ನಿಕರ್ಮ ಅಂತ. ಅಗ್ನಿಕರ್ಮ ಅಂತ ಹೇಳಿದ್ರೆ ಸುಶ್ರುತ 2500 ಕ್ರಿಸ್ತಪೂರ್ವ 2500 ವರ್ಷದ ಮೊದಲೇ ಅಗ್ನಿಕರ್ಮದಲ್ಲಿ ಹೇಳಿದ್ದಾನೆ. ಈಗ ಕೆಡು ಅಂತ ಹೇಳ್ತೇವೆ ನಾವು, ವಾರ್ಡ್ಸ್ ಅಂತ ಹೇಳ್ತೇವೆ, ಕೆಲವು ವಾರ್ಡ್ಸ್ ಅಂತ ಹೇಳಿದ್ರೆ ಅದಕ್ಕೆ ಅದು ವೈರಲ್ ವಾರ್ಡ್ಸ್ ಅಂತ ಇರುತ್ತೆ. ಅದಕ್ಕೆ ಕೆಲವೊಮ್ಮೆ ಅದು ಹೋಗಲ್ಲ, ನೀವು ಮೆಡಿಸಿನ್ ಹಾಕಿದ್ದು ಹೋಗ್ಬೋದು. ಅಂಥದ್ದಕ್ಕೆ ನಾವು ಈಗಿನ ನಮ್ಮಲ್ಲಿ ಕಾಟ್ರಿ ಮೆಷಿನ್ ಇದೆ. ಮೊದಲೆಲ್ಲ ಕೆಲವು ವಸ್ತುಗಳನ್ನು ಬಿಸಿ ಮಾಡಿ ಅಲ್ಲಿ ಇಡ್ತಾ ಇದ್ರು. ಅದು ನಾವು ಬೇರೆ ಬೇರೆ ವಸ್ತುಗಳನ್ನು, ಈಗ ಕಬ್ಬಿಣದ ವಸ್ತುಗಳನ್ನು ಬಿಸಿ ಮಾಡಿ ಅಲ್ಲಿ ಇಡ್ತಾಯಿದ್ರು. ಈಗ ಅದಕ್ಕೆ ಅದರದ್ದೇ ಆದಂತಹ ಇನ್ಸ್ಟ್ರೂಮೆಂಟ್ಸ್ಗಳು ಬಂದಿದೆ. ಅದನ್ನು ನಾವು ಬಿಸಿ ಮಾಡಿ, ಕಾಟ್ರಿಯಲ್ಲಿ ಬಿಸಿ ಮಾಡಿ ಅದಕ್ಕೆ ಹಾಕೋದ್ರಿಂದ ಅದನ್ನು ಸಂಪೂರ್ಣವಾಗಿ ಈ ವಾರ್ಟ್ಗಳನ್ನೆಲ್ಲ ನಾವು ಕಿತ್ತು ಎಸೆಯಬಹುದು. ಸರ್ಜರಿ ಮಾಡದೇನೆ ನಾವು ಕಿತ್ತು ಎಸೆಯಬಹುದು. ಹಾಗೆ ಜಲೌಕ ಇರ್ಬೋದು, ಅಗ್ನಿಕರ್ಮ, ಇದು ಕ್ಷಾರಕರ್ಮ ಅಂತ. ಈಗ ಪೈಲ್ಸ್ ಇದೆ, ಒಂದು 2nd ಡಿಗ್ರಿ ಪೈಲ್ಸ್ ಇದೆ, ಅದು ಊತಾಗಿ ದೊಡ್ಡದಿದೆ, ಅದನ್ನು ನಾವು ಸರ್ಜರಿ ಮಾಡಲೇಬೇಕಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಕ್ಷಾರ ಅಂತ ಉಂಟು. ನಾನೊಂದು ಪ್ರಿಪರೇಷನ್ ಅಂತ ಹೇಳಿದೆ, ಒಂದು ಮದ್ದು ನಾವು ಪ್ರಿಪೇರ್ ಮಾಡ್ತೇವೆ ಕ್ಷಾರ. ಅದು ತುಂಬ ಒಂದು ಸ್ಟ್ರಾಂಗ್, ಅದು ತೀಕ್ಷ್ಣವಾದಂತಹ ಒಂದು ಔಷಧ. ಅದನ್ನು ಹಚ್ಚುವುದರ ಮೂಲಕವಾಗಿ ಅದನ್ನು ನಾವು ಶ್ರಿಂಕ್ ಮಾಡಬಹುದು. ಸೊ ಇದು ತುಂಬ ಸರ್ಜರಿ ಇಲ್ಲದೆ ಮಾಡುವಂತಹ ವಿಧಾನಗಳು. ಓಕೆ ಡಾಕ್ಟರ್, ಈ ಒಂದು ನಿಮ್ಮ ಕರ್ನಾಟಕ ಆಯುರ್ವೇದ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ವಿಭಾಗದಲ್ಲಿ ಯಾವೆಲ್ಲ ರೋಗಿಗಳಿಗೆ ನೀವು ಚಿಕಿತ್ಸೆ ನೀಡ್ತಾ ಇದ್ದೀರಂತ, ವಿಶೇಷ ಚಿಕಿತ್ಸೆ ನೀಡ್ತಾ ಇದ್ದೀರಂತ? ನೋಡಿ, ಈಗ ಕರ್ನಾಟಕ ಆಯುರ್ವೇದ ಕಾಲೇಜ್ ಈಗಿನ 3 ವರ್ಷಗಳಿಂದ ತುಂಬಾ ಪ್ರಸಿದ್ಧಿಯನ್ನು ಪಡೆಯುತ್ತಾ ಇದೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಈಗ ಶಲ್ಯತಂತ್ರ ವಿಭಾಗದಲ್ಲಿ ಎಲ್ಲಾ ರೀತಿಯಂತಹ ಒಂದು ಪ್ರೊಸೀಜರ್ಗಳನ್ನು ನಾವೀಗ ಮಾಡಲಿಕ್ಕೆ ಶಕ್ತರಾಗಿದ್ದೇವೆ. ಎಲ್ಲ ರೀತಿಯ ಫೆಸಿಲಿಟಿ ಇದೆ ನಮ್ಮಲ್ಲಿ. ಮೇಜರ್ ಓಟಿ ಇದೆ ನಮ್ಮಲ್ಲಿ, ಮೈನ್ ರೋಟಿ ಇದೆ, ಎಲ್ಲ ಸುಸಜ್ಜಿತವಾದಂತಹ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿ ಇದೆ. ಅದೇ ರೀತಿ ಕೂಡ ನಮ್ಮಲ್ಲಿ ಡಾಕ್ಟರ್ಗಳು ಕೂಡ ನಮ್ಮ ವಿಭಾಗದಲ್ಲಿ ಒಳ್ಳೆ ಎಲ್ಲ ಒಂದು ಸರ್ಜಿಕಲ್ ಪ್ರೊಸೀಜರ್ಸ್ ಅನ್ನೆಲ್ಲ ಮಾಡುವಂಥ ಡಾಕ್ಟರ್ಗಳಿದ್ದಾರೆ. ಈಗ ನಮ್ಮಲ್ಲಿ ನಾವು ಸಾಮಾನ್ಯವಾಗಿ ನಾವು ದೀರ್ಘಕಾಲೀನ ವ್ರಣಗಳು ಬಂದರೆ ಅದನ್ನು ನಾವು ಕಷಾಯದಲ್ಲಿ, ನಾನು ಹೇಳಿದ್ದೇನೆ ಆಲ್ರೆಡಿ, ಕಷಾಯದಲ್ಲಿ ತೊಳೆಯುವುದು, ಆಮೇಲೆ ಆಯಿಲ್ ಮಾಡುವುದು, ಡೈಲಿ ಡ್ರೆಸ್ಸಿಂಗ್ ಮಾಡುವಂಥದ್ದು. ಡೈಲಿ ಡ್ರೆಸ್ಸಿಂಗ್ ಮಾಡುವುದರಿಂದ ನಾವು ಅದು ತುಂಬ ಸಮಯ ಇರಬೇಕಾಗ್ತದೆ. ಅವರು ಆ್ಯಕ್ಚುಲಿ ಅದು 6 ತಿಂಗಳಿರ್ಬೋದು, 1 ಇಯರ್ ಇರ್ಬೋದು. ಅಂದರೆ ಕಂಟಿನ್ಯೂ ಆಗಿ ನಾವು ಅದನ್ನು ಡೈಲಿ ಮಾಡ್ತೀವಿ. ನಾವು ಮಾಡಿ ಅದನ್ನು ನಾವು ಗುಣಪಡಿಸಬಹುದು. ಅದೇ ರೀತಿ ನಾವು ಫಿಸ್ಟುಲಾ ಇನ್ ಏನು ಅಂತ ಹೇಳಿದೆ. ಆ್ಯಕ್ಚುಲಿ ಫಿಸ್ಟುಲಾ ಇನ್ ಏನು, ಹೈ ಏನಲ್ ಫಿಸ್ಟುಲಾ ಅಂತ ಹೇಳಿದೆ. ಅಂದರೆ ಇದು ಸರ್ಜರಿ ಮಾಡಿದರೆ ಸ್ಪಿಂಕ್ಟರ್ ಡ್ಯಾಮೇಜ್ ಆಗಿ ಅವನು ಪರ್ಮನೆಂಟಾಗಿ ಅವನಿಗೆ ಸ್ಪಿಂಕ್ಟರ್ ಡ್ಯಾಮೇಜ್ ಆಗಿ ಅವನಿಗೆ ಅದರ ಈ ಮಲತ್ಯಾಗದ ಕಂಟ್ರೋಲೇ ತಪ್ಪಬಹುದು. ಅಂಥದ್ರಲ್ಲಿ ಕ್ಷಾರಸೂತ್ರದ ಉಪಯೋಗ. ನಮಗೆ ಲಾಸ್ಟ್ ಇಯರ್ ಅರಬ್ ಕಂಟ್ರಿಯಿಂದ ಕೂಡ ಪೇಷಂಟ್ ಇದ್ರು, 3.5 ತಿಂಗಳು ನಮ್ಮಲ್ಲಿ ನಿಂತು. ಆ್ಯಕ್ಚುಲಿ ಅವರು ಈಜಿಪ್ಟಲ್ಲೆಲ್ಲ ಸರ್ಜರಿ ಮಾಡಿಸಿ ಅದು ಪುನರಾವರ್ತನೆಗೊಂಡು ಆಮೇಲೆ ನಮ್ಮಲ್ಲಿ ಬಂದಿದ್ರು. ಅವರನ್ನು ಸಂಪೂರ್ಣವಾಗಿ ಅವರದು ಬುಡ ಸಮೇತ ಅವರದು ಫಿಸ್ಟುಲೈನ್ ಏನೋ ಕಂಪ್ಲೀಟ್ ಗುಣ ಆಗಿದೆ ಅವರಿಗೆ. ಅವರೀಗ ಹೋಗಿದ್ದಾರೆ. ಅದೇ ರೀತಿ ಸೌದಿ ಅರೇಬಿಯಾದಿಂದ ಇರ್ಬೋದು, ಅದೇ ರೀತಿ ದುಬೈಯಿಂದ ಪೇಷಂಟ್ ಇರ್ಬೋದು, ಈಜಿಪ್ಟಿಂದ ಇರ್ಬೋದು, ನಮಗೆ ಬೇರೆ ಬೇರೆ ಪ್ರದೇಶದಿಂದ ಮಂಗಳೂರಿಗೆ ಬಂದ ಕೂಡಲೇ ಈ ಪ್ರೊಸೀಜರ್ ಮಾಡುವುದು ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಸುಸಜ್ಜಿತವಾದಂತಹ ಎಲ್ಲ ಸೌಲಭ್ಯಗಳು ಇರೋದ್ರಿಂದ ನಮ್ಮಲ್ಲಿ ಬರ್ತಾರೆ. ನಾವು ಅವರಿಗೆ ಪರಿಣಾಮಕಾರಿಯಾದಂತಹ ಈ ಒಂದು ಯುನಿಕ್ ಪ್ರೊಸೀಜರ್ಸ್ ಎಲ್ಲಿಯೂ ಸಿಗುತ್ತಿಲ್ಲ. ಈ ಪ್ರೊಸೀಜರ್ಸ್ ಅನ್ನು ನಾವು ಮಾಡಿ ತುಂಬಾ ಜನ ಗುಣಮುಖರಾಗಿದ್ದಾರೆ. ಅದೇ ರೀತಿ ಜಲೌಕ ಉಚ್ಚಾರಣೆ ಇರ್ಬೋದು, ಅಂದರೆ ಲೀಚಿ ಥೆರಪಿ ಇರ್ಬೋದು, ಇದೆಲ್ಲ ನಾವು ಕರ್ನಾಟಕ ಕಾಲೇಜಲ್ಲಿ ಮಾಡ್ತಾ ಇರ್ತೇವೆ. ಅದೇ ರೀತಿ ಅಗ್ನಿಕರ್ಮ, ಕಾಟ್ರೈಸೇಷನ್, ಈಗ ನಾವು ಕದರ್ ಅಂತ ಹೇಳ್ತೇವೆ, ಕಾರ್ನ್ ಅಂತ ಹೇಳಿದ್ರೆ ಆಣಿ ಅಂತ ಹೇಳ್ತೇವೆ ನಮ್ಮಲ್ಲಿ. ಆಣಿಯನ್ನು ಮಾಡರ್ನಲ್ಲಿ ಕೂಡ ತೆಗೆದು ಹಾಕ್ತಾರೆ. ನಾವು ಅದನ್ನು ಕಾಟ್ರಿ ಮೆಥಡಲ್ಲಿ ತೆಗೆದು ಅದಕ್ಕೆ ಬಿಸಿಯಾದಂತಹ ಎಣ್ಣೆಯನ್ನು ಹಾಕಿ ಅದನ್ನು ಪುನರಾವರ್ತನೆ ಆಗದಂತೆ ನಾವು ನೋಡ್ಕೊಳ್ತೇವೆ. ಇದು ಆಯುರ್ವೇದದ ಇಂಪಾರ್ಟೆನ್ಸ್ ಇಲ್ಲಿ. ಹಾಗೆ ಅದೇ ರೀತಿ ಬೇರೆ ಕೂಡ ತುಂಬಾ ಪ್ರೊಸೀಜರ್ ಕೂಡ ನಮ್ಮಲ್ಲಿ ಇದೆ. ಈ ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಅಂತಹ ರೋಗ ಏನಾದರೂ ರಿಪೀಟ್ ಆಗುವ ಚಾನ್ಸಸ್ ಇದೆಯಾ? ಅದೇ, ಈಗ ಏನೋರೆಕ್ಟಲ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ, ಗುದವ್ಯಾಧಿಗಳಂತ ಹೇಳ್ತೇವೆ. ಅದಕ್ಕೆ ಜಾಸ್ತಿ ಮಾಡರ್ನಲ್ಲಿ ಒಳ್ಳೆ ಪರಿಣಾಮಕಾರಿ ಇದ್ರೂ ಕೂಡ ಅದು ರಿಪೀಟ್ ಆಗುತ್ತೆ, ಅದು ಪುನರಾವರ್ತನೆಗೊಳ್ಳುತ್ತದೆ. ಆದ ಕಾರಣ ಈ ಏನೋರೆಕ್ಟಲ್ ವ್ಯಾಧಿ ಇರ್ಬೋದು, ಇಂಥ ವ್ಯಾಧಿಗಳಿಗೆ ಜಾಸ್ತಿ ಆಯುರ್ವೇದಕ್ಕೆ ಜಾಸ್ತಿ ಜನ ಬರ್ತಾರೆ. ಯಾಕೆಂತ ಹೇಳಿದ್ರೆ ಪುನರಾವರ್ತನೆಗೊಳ್ಳುವುದಿಲ್ಲ ಅಂತ. ಈಗ ಫಿಸ್ಟುಲಾ ಏನು ಅಂತ ಒಂದು ಹೇಳುವ ಡಿಸೀಸ್, ಅದು ಫಿಸ್ಟುಲಾಟೈಮ್ ಮಾಡಿದ್ರು ಕೂಡ ನಮಗೆ ತುಂಬ ಕೇಸ್ಗಳು ಬರ್ತದೆ, ಅದು ರಿಪೀಟ್ ಆಗಿ ಬರ್ತದೆ. ಇದಕ್ಕೆ ಮುಖ್ಯವಾಗಿ ಅಂತ ಹೇಳಿದ್ರೆ ಕ್ಷಾರಕರ್ಮ, ಕ್ಷಾರ ಸೂತ್ರ. ಈ ಕ್ಷಾರ ಸೂತ್ರದಲ್ಲಿ ಮಾಡಿದಂತಹ ವ್ಯಾಧಿಗಳು ಅದು ಪುನಃ ಉಲ್ಬಣಗೊಳ್ಳುವುದಿಲ್ಲ, ಪುನರಾವರ್ತನೆ ಆಗುವುದಿಲ್ಲ. ಇದು ನಮ್ಮ ಈ ಒಂದು ಕ್ಷಾರ ಸೂತ್ರ ಹಾಗೂ ಕ್ಷಾರಕರ್ಮದ ಒಂದು ಬೆನಿಫಿಟ್ ಅಂತ ಹೇಳ್ಬೋದು ನಾನು. ಓಕೆ ಡಾಕ್ಟರ್, ಈಗ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮೇಡಮ್, ನಾನು ಈಗ ನಮ್ಮಲ್ಲಿ ಮುಖ್ಯವಾಗಿ ನಾವು ಈಗ ಇವತ್ತಿನ ಡಿಸ್ಕಷನ್ ನಾವು ಮಾಡಿದ್ದು ಗುದಗತ ವ್ಯಾಧಿಗಳನ್ನು ಮುಖ್ಯವಾಗಿ ಇದರಲ್ಲಿ ಇರುವಂತಹ, ಈಗ ನಾವು 50% ನಾವು ಮೆಡಿಸಿನ್ ಕೊಡಬಹುದು, ಆದರೆ ಉಳಿದಂಥ 50% ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡಬೇಕು. ಅಂದರೆ ನಾವು ಆ ಡಿಸೀಸ್ ಒಮ್ಮೆ ಬಂದ ಮೇಲೆ ಆಹಾರ ಪದ್ಧತಿಯಲ್ಲಿ ನಾವು
ಆಹಾರ, ಶಾಕಾಹಾರಿ ಆಹಾರ ಅಂತ ಹೇಳ್ತೇವೆ, ನಾವು ಹಸಿರು ಪದಾರ್ಥ ಇರ್ಬೋದು, ಹಸಿರು ತರಕಾರಿ ಇರ್ಬೋದು, ಸೊಪ್ಪು ತರಕಾರಿ ಇರ್ಬೋದು, ಅತಿಯಾದ ನೀರಿನ ಸೇವನೆ, ಶಿಸ್ತುಬದ್ಧವಾದಂತಹ ಆಹಾರ ಪದ್ಧತಿ, ಶಿಸ್ತುಬದ್ಧವಾದಂತಹ ವ್ಯಾಯಾಮ, ಇದನ್ನೆಲ್ಲ ಮಾಡುವುದರ ಮೂಲಕವಾಗಿ ನಾವು ಅದನ್ನು ಇನ್ನು ಮುಂದಕ್ಕೆ ಅದನ್ನು ಬರದಂತೆ ನಾವು ತಡೆಗಟ್ಟಬಹುದು. ಇದನ್ನು ನಾನು ಈ ಒಂದು ಕೊನೆಯಲ್ಲಿ ಹೇಳಲು ಇಷ್ಟಪಡ್ತೀನಿ. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಶಸ್ತ್ರಚಿಕಿತ್ಸೆ ಬಗ್ಗೆ ಆಗಿರ್ಬೋದು ಅಥವಾ ಗುದ ಸಂಬಂಧಿ ಕಾಯಿಲೆಗಳ ಬಗ್ಗೆ ಆಗಿರ್ಬೋದು ಹೆಚ್ಚಿನ ಮಾಹಿತಿಗಳನ್ನು ನೀಡಿದ್ರಿ, ಅದಕ್ಕಾಗಿ ನಿಮಗೆ ಧನ್ಯವಾದ. ಎಸ್ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆಗೆ ಮಾಹಿತಿಯನ್ನ ನೀಡ್ತಾ ಬಂದಿದ್ದಾರೆ. ನೆಕ್ಸ್ಟ್ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಅರ್ಪಿಸುವಂತಹ ಆರೋಗ್ಯ ಮಂತ್ರದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ V4 ನ್ಯೂಸ್.